ಸ್ನೇಹಿತರೆ, ಧ್ಯಾನ ಅಂದರೆ ಸಾಕಷ್ಟು ಜನ ಬೇರೆ ಬೇರೆನೇ ಅರ್ಥ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಧ್ಯಾನ ಅನ್ನೋದು ಅದರದ ಪರ್ಟಿಕ್ಯುಲರ್ ಪಾರ್ಟನ್ನು ಹೇಳ್ತೀನಿ. ಏಕಾಗ್ರತೆಯೇ ಧ್ಯಾನ ಅಂದರೆ ಕಾನ್ಸಂಟ್ರೇಷನ್ ಈಸ್ ಮೆಡಿಟೇಷನ್, ಬೇರೆ ಏನಿಲ್ಲ. ಆ ಕಾನ್ಸಂಟ್ರೇಷನ್ನ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಕಡೆ ಕುತ್ಕೊಂಡು ಯಾವುದೋ ಒಂದು ಮುದ್ರೆ ಹಾಕ್ಕೊಂಡು ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಮಾಡುವಂತಹ ಕೆಲಸಗಳನ್ನೇ ನೀವು ಏಕಾಗ್ರತೆಯೊಂದಿಗೆ ಅಂದರೆ ಕಾನ್ಸಂಟ್ರೇಷನ್ ವಿತ್ ಫೋಕಸ್ಡ್ ಆಗಿ ಮಾಡಿದ್ರೆ ಅದು ಕೂಡ ಧ್ಯಾನವಾಗುತ್ತೆ. ಅದು ನೀವು ಹೆಣ್ಮಕ್ಳಿರಬಹುದು, ಗಂಡು ಮಕ್ಕಳಿರ್ಬೋದು, ಅಡುಗೆ ಮನೇಲಿರಬಹುದು, ಅಥವಾ ಗಂಡು ಮಕ್ಕಳು ಮಾಡೋ ಕೆಲಸದಲ್ಲಿರಬಹುದು. ಇದೆಲ್ಲವೂ ಕೂಡ ನೀವು ಏಕಾಗ್ರತೆಯೊಂದಿಗೆ ಮಾಡಿ ಅದೆಲ್ಲವೂ ಧ್ಯಾನವಾಗುತ್ತೆ. ಪುಸ್ತಕ ಓದ್ತಾ ಇದ್ದೀರಾ, ಪುಸ್ತಕ ಮಾತ್ರ ಓದಬೇಕು ಅಂದರೆ ಕಾನ್ಸಂಟ್ರೇಷನ್ ವಿತ್ ಫೋಕಸ್. ಸಿನಿಮಾ ನೋಡ್ತಾ ಇದ್ದೀರಾ, ಇಲ್ಲಾಂದರೆ ಹಾಡು ಕೇಳ್ತಾ ಇದ್ದೀರಾ, ಏನೇ ಮಾಡಿದರೂ ಕೂಡ ಕಾನ್ಸಂಟ್ರೇಷನ್ ವಿತ್ ಫೋಕಸ್, ಇದೇ ಮೆಡಿಟೇಷನ್. ಈ ಒಂದು ಮೆಡಿಟೇಷನ್ನ ನೀವು ಮೊದಲು ಅಳವಡಿಸ್ಕೊಳ್ಳಿ.